ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕನ್ನಡದ ಬಗ್ಗೆ ಉದ್ಧಟತನದ ಹೇಳಿಕೆಗೆ ಕ್ಷಮೆ ಕೋರೋ ಬದಲು ಹೈಕೋರ್ಟ್ ಮೆಟ್ಟಿಲೇರಿದ ಕಮಲ್. ಚಿತ್ರ ಪ್ರದರ್ಶನ ತಡೆಯದಂತೆ ಸರ್ಕಾರ ಫಿಲ್ಮ್ ಚೇಂಬರ್ಗೆ ನಿರ್ಬಂಧಿಸಬೇಕು ಅಂತ ಅರ್ಜಿ. ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆ. ನಾನು ಸರ್ಕಾರದ ಪ್ರತಿನಿಧಿಯಾಗಿ ಪತ್ರ ಬರೆದಿದ್ದೆ. ವಾಣಿಜ್ಯ ಮಂಡಳಿ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ. ಕೋರ್ಟ್ ಏನ್ ಮಾಡುತ್ತೆ ನೋಡೋಣ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ ತಂಗಡಗಿ ಹೇಳಿಕೆ. ಕಲಾವಿದರು ಕಲಾವಿದರ ಥರ ವರ್ತಿಸಬೇಕು. ಅರ್ಥ ಮಾಡಿಕೊಂಡು ಕಮಲ್ ಎಲ್ಲದಕ್ಕೂ ಇತಿಶ್ರೀ ಹಾಡಬೇಕು ಎಂದ ಹಂಸಲೇಖ. ಕಮಲ್ ಬುದ್ಧಿವಂತ ಅಲ್ಲ, ಬುದ್ಧಿವಂತರ ತರ ಆಕ್ಟ್ ಮಾಡ್ತಾರೆ ಎಂದ ನಿರ್ದೇಶಕ AMR. ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ತಪಾಸಣೆ ವೇಳೆಗೆ ಅವಘಡಗಳು. ದೂರದಲ್ಲೇ ಚೆಕಿಂಗ್ ಗಮನಿಸಿ ಏಕಾಏಕಿ ಬೈಕ್ ತಿರುಗಿಸಿ ಓಟ. ಹಿಂಬದಿ ಬರುವ ವಾಹನಗಳನ್ನ ಗಮನಿಸದೆ ನುಗ್ಗುವ ಸವಾರರು. ನ್ಯೂಸ್ ಫಸ್ಟ್ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾದ ದೃಶ್ಯಗಳು. ರಷ್ಯಾ ಮೇಲೆ ಪುಷ್ಪ ಸ್ಟೈಲ್ನಲ್ಲಿ ಭಾರೀ ಡ್ರೋನ್ ಪ್ರಹಾರ ನಡೆಸಿದ ಉಕ್ರೇನ್. 5 ಏರ್ಬೇಸ್ ಮೇಲೆ ನಡೆದ ದಾಳಿಯಲ್ಲಿ ರಷ್ಯಾದ 41 ಏರ್ಕ್ರಾಫ್ಟ್ಗಳು ಉಡೀಸ್. ಸ್ಪೈಡರ್ ನೆಟ್ ಅಂದ್ರೆ ಜೇಡರ ಬಲೆ ತಂತ್ರದಲ್ಲಿ ರೋಚಕ ಅಟ್ಯಾಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.